ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಧರ್ಮಸ್ಥಳದಲ್ಲಿನ ಶವಶೋಧ ಪ್ರಕರಣ ಅನೇಕ ದಿಕ್ಕಿಗೆ ತಿರುಗುತ್ತಿದೆ. ಒಂದ್ ಕಡೆ ಚಿನ್ನಯ್ಯನ ಹಳೆ ವಿಡಿಯೋಗಳೆಲ್ಲ ಬಯಲಾಗ್ತಿವೆ, ಮತ್ತೊಂದ್ ಕಡೆ ಮಹೇಶ್ ಶೆಟ್ಟಿ ತಿಮರೋಡಿಗಾಗಿ ಪೊಲೀಸರು ಶೋಧ ನಡೆಸುತ್ತಿದ್ದಾರೆ. ಮಹೇಶ್ ಶೆಟ್ಟಿ ತಿಮರೋಡಿ ಗಡಿಪಾರು, ರಾಯಚೂರಿನಲ್ಲಿ ವಿರೋಧ. ಕೋರ್ಟ್ಗೆ ಹೋಗಲು ತೆರೆಮರೆಯಲ್ಲೇ ತಿಮರೋಡಿ ತಯಾರಿ. ಹೋರಾಟಗಾರ ಮಹೇಶ್ ಶೆಟ್ಟಿ ತಿಮರೋಡಿ ವಿರುದ್ಧ ಸಾಲು ಸಾಲು ಪ್ರಕರಣಗಳು ದಾಖಲಾದ ಬೆನ್ನಲ್ಲೇ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ರಾಯಚೂರಿನ ಮಾನ್ವಿಗೆ ಗಡಿಪಾರು ಮಾಡಲಾಗಿದೆ. ಸದ್ಯ ತಿಮರೋಡಿ ಬೆಂಗಳೂರಿನಲ್ಲಿರೋ ಮಾಹಿತಿ ಇದ್ದು, ಗಡಿಪಾರು ಆದೇಶದ ವಿರುದ್ಧ ಕಾನೂನು ಹೋರಾಟಕ್ಕೆ ತಯಾರಿ ನಡೆಸುತ್ತಿದ್ದಾರೆ ಎನ್ನಲಾಗಿದೆ. ಈ ಮಧ್ಯೆ ಬೆಳ್ತಂಗಡಿ ಪೊಲೀಸರು ತಿಮರೋಡಿ ಏನಾದರೂ ಉಜಿರೆಗೆ ಬಂದರೆ ನೋಟಿಸ್ ಕೊಟ್ಟು ರಾಯಚೂರಿನ ಮಾನ್ವಿಗೆ ಕಳಿಸಲು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಆದರೆ ತಿಮರೋಡಿಯನ್ನ ತಮ್ಮ ಜಿಲ್ಲೆಗೆ ಗಡಿಪಾರು ಮಾಡ್ತಿರೋದಕ್ಕೆ ರಾಯಚೂರಿನಲ್ಲಿ ಕೆಲ ಸಂಘಟನೆಗಳು ಇವತ್ತು ಪ್ರತಿಭಟನೆ ನಡೆಸಿದ್ವು. ತಿಮರೋಡಿನ ಕಾಡಿಗೆ ಕಳಿಸಿ, ನಮ್ಮ ಜಿಲ್ಲೆಗೆ ಬೇಡ 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 ಬೇಡ. ಚಿನ್ನಯ್ಯ ತಿಮರೋಡಿ 15ನೇ ವಿಡಿಯೋ ರಿಲೀಸ್. ಇದೆಲ್ಲದರ ಮಧ್ಯೆ ಚಿನ್ನಯ್ಯ ಮತ್ತು ತಿಮರೋಡಿ ನಡುವೆ ನಡೆದ ಮಾತುಕತೆಯ 15ನೇ ವಿಡಿಯೋ ರಿಲೀಸ್ ಆಗಿದೆ. ಈ ವಿಡಿಯೋದಲ್ಲಿ ಚಿನ್ನಯ್ಯ ತಮಿಳುನಾಡಿನ ಚೆನ್ನೈನ ಸ್ವಾಮೀಜಿ ಕತೆ ಹೇಳಿದ್ದಾನೆ. ಸ್ವಾಮೀಜಿ ಇದ್ದ ಆಶ್ರಮ ಚೆನ್ನೈ ಅವರು ಇವರಿಗೆ ಬದು ಕೊಟ್ಬಿಟ್ಟು ಅಂತ ಜಾಗವನ್ನು ಇವರು ಇಲ್ಲಿಂದ ಉಪ್ಪಿನಕಾಯಿ ಊಟ ಎಲ್ಲ ಕಳಿಸ್ತಿದ್ರು ಸ್ವಾಮೀಜಿ ಅವ್ರಿಗೆ. ಮತ್ತೆ ಅವರು ಸಾಗುವಾಗ ಇವರೇ ದಫನ್ ಮಾಡಿದ್ದೆಲ್ಲ ಅಲ್ಲೇ. ಇಷ್ಟೇ ಅಲ್ಲ, ಮಹಿಳೆಯೊಬ್ಬಳ ಮುಖಕ್ಕೆ ಆಸಿಡ್ ಹಾಕಿ ಸುಟ್ಟಿದ ಕಥೆಯನ್ನು ಹೇಳಿದ್ದಾನೆ. ಹೀಗೆ ಧರ್ಮಸ್ಥಳ ಪ್ರಕರಣಕ್ಕೆ ಹೊಸ ತಿರುವು ಸಿಕ್ತಿದ್ದು, ಮುಂದೇನಾಗುತ್ತೆ ಕಾದು ನೋಡಬೇಕಿದೆ. ಪೃಥ್ವಿರಾಜ್, ಟಿವಿ9 ಧರ್ಮಸ್ಥಳ.